ನನ್ನ ಹೊಸ ಸ್ನೇಹಿತರನ್ನು ಪರಿಚಯಿಸುವಾಗ ನಾನು ಬಿಟ್ಟ ಒಂದು ಸಂಗತಿ ನಿಮಗೆ ವೇದ್ಯವಾಗಿದೆ. ಅವರು ಒಳ್ಳೆಯ ಮಾತುಗಾರ ಕೂಡ ಹೌದು ಎನ್ನುವುದು ನಮಗೆ ಗೊತ್ತಾಗಿದೆ. ಶ್ರೀಪಾದ ಗದ್ದೆಯವರು ಹಳ್ಳಿಯ ಗದ್ದೆಯಲ್ಲಿ ಇರುವುದಲ್ಲ, ಆದರೆ ಹಳ್ಳಿಯಿಂದಲೇ ಬಂದವರು. ಈಗ ಬೆಂಗಳೂರಿನಲ್ಲಿದ್ದಾರೆ. ಮೂಲತಃ ಉತ್ತರ ಕನ್ನಡದ ಯಲ್ಲಾಪುರದವರು, ಕೃಷಿ ಕುಟುಂಬದವರು. ವಿಶೇಷ ಏನು ಅಂದರೆ ಸಂಸ್ಕೃತ ಅಧ್ಯಯನ ಮಾಡಿ ಐಸ್ ಕ್ರೀಮ್ ಉದ್ಯಮಿಯಾಗಿರ್ಬೋದು. ಸಂಸ್ಕೃತ ಅಧ್ಯಯನ, ಐಸ್ ಕ್ರೀಮ್ ಉದ್ಯಮ. ಆರ್ ಗಣೇಶರ ಶಿಷ್ಯ ಮತ್ತು ನಿಕಟವರ್ತಿ, ಹವ್ಯಾಸಿ ಅರ್ಥಧಾರಿ, ವೇಷಧಾರಿ. ಮಂಟಪ ಪ್ರಭಾಕರ ಉಪಾಧ್ಯಾಯರನ್ನು ಚೆನ್ನಾಗಿ ತಿಳಿದವರು ಮತ್ತು ಅವರಿಂದಲೇ ಬೆಂಗಳೂರಿಗೆ ಹೋದ ಮೇಲೆ ನಾನು ತಿಳ್ಕೊಂಡ ಹಾಗೆ ಐಸ್ ಕ್ರೀಮ್ ಉದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ನೆಲೆಯನ್ನು ಕಂಡುಕೊಂಡವರು. ಅವರು ಮಂಟಪರ ಐಸ್ ಕ್ರೀಮ್ ಉದ್ಯಮದ ಬಗ್ಗೆ, ಐಸ್ ಕ್ರೀಮ್ ಉದ್ಯಮಿಯಾಗಿ, ಮಂಟಪರ ಸ್ನೇಹಿತರಾಗಿ ಈಗ ಹೇಳ್ತಾರೆ. ಕೇಳೋಣ. ಸಮಯದ ಮಿತಿ ಅವರಿಗೆ ಗೊತ್ತಿದೆ. ಚಿಟ್ಟಾಣಿಯವರ ಸಹಿತವಾಗಿ ಎಲ್ಲ ಗಣ್ಯರಿಗೂ ತಮಗೂ ನಮಸ್ಕಾರ. ಮಂಟಪರ ಐಸ್ ಕ್ರೀಮ್ ಉದ್ಯಮ ಅಂತ ಒಂದು ವಿಷಯವನ್ನು ಪ್ರತ್ಯೇಕವಾಗಿ ಹೇಳಬಹುದು. ಆದರೆ ಒಬ್ಬ ವ್ಯಕ್ತಿಯ 3 ಮುಖಗಳ ಒಂದು ಶೃಂಖಲೆ. ಅದು ಹೇಗಂದರೆ, ಅವರ ಯಕ್ಷಗಾನದಲ್ಲಿ ಒಂದು ಜಡೆಯನ್ನು ಹಿಂದುಗಡೆ ತೂಗು ಹಾಕ್ತಾರೆ. ಹಾಗೆ ಅವರ ಜೀವನದ 3 ಕವಲು: ಸಂಸಾರ, ವ್ಯಾಪಾರ, ಕಲೆ. ಹಾಗಾಗಿ ಅದು ವಿಭಾಗಿಸುವುದಕ್ಕೆ 3 ಆದರೂ ಮೂಲ ಒಂದೇ, ಅದು ಮಂಟಪ. ಆ ಮಂಟಪ ವ್ಯಕ್ತಿತ್ವ ಎನ್ನುವುದು 3 ಕಡೆಗೆ ಪ್ರತಿಫಲಿಸಿದ ರೂಪ ಅದು ಅಂತ ನಾನು ತಿಳಿದುಕೊಂಡಿರುವಂಥ ರೀತಿಯನ್ನು ನಿಮಗೆ ವಿವರಿಸ್ತೇನೆ. ಮೂಲತಃ ನನಗನ್ನಿಸಿದ ಹಾಗೆ ಅವರ ತಂದೆಯಿಂದ ಅವರಿಗೆ ನಿಸ್ವಾರ್ಥ ಮತ್ತು ಜಗತ್ತಿನಲ್ಲಿ ಆನಂದವನ್ನು ಕಾಣುವ ಕಲೆ ಬಂದಿರುವುದು ಅಂತ. ಚಂದ್ರಶೇಖರ ಉಪಾಧ್ಯಾಯರು ಎಂಥ ನಿಸ್ವಾರ್ಥಿಗಳು ಮತ್ತು ಲೋಕದಲ್ಲಿ ಹೇಗೆ ಸಂತೋಷವನ್ನು ಕಾಣುವರು ಅಂದರೆ, ಅವರ ಪ್ರಾರಂಭ ಮಂಟಪರ ಬಾಲ್ಯದಲ್ಲಿ ಅವರಿಗೆ ಬಡತನ ಇತ್ತು ಎನ್ನುವುದು ಎಲ್ಲರಿಗೂ ಗೊತ್ತು. ಆವಾಗ ತರಕಾರಿಯನ್ನು ಬೆಳೆದು ಜೀವನವನ್ನು ಮಾಡಿದಂಥವರು ತರಕಾರಿ ಗಿಡದೊಟ್ಟಿಗೆ ಮಾತಾಡ್ತಿದ್ರಂತೆ. ಅವರು ತರಕಾರಿ ಬೀಜ ಹಾಕಿ 2 ಎಲೆ ಬಿಟ್ಟಾವಾಗ ಅದಕ್ಕೆ ಇಷ್ಟು ಫಲ ಬರುತ್ತೆ ಅಂತ ಹೇಳುವಷ್ಟು ಸಂವಾದ ಗಿಡದೊಟ್ಟಿಗೆ ಅವರಿಗಿತ್ತಂತೆ. ಅದಷ್ಟು ಬರ್ತಾ ಇತ್ತು. ಆದರೆ ಈ ಮಹಾನುಭಾವರು ಬುಟ್ಟಿ ತೊಗೊಂಡು ತರಕಾರಿ ಕೊಯ್ಯಕ್ಕೆ ಹೋದರೆ ಮನೆ ಖಾಲಿ ಬುಟ್ಟಿ ಬರ್ತಾ ಇತ್ತಂತೆ. ಎಲ್ಲ ಅಲ್ಲಿದ್ದವರಿಗೆಲ್ಲ ಹಂಚಿ ಖುಷಿಯಿಂದ ಕೈ ಪಡ್ಕೊಂಡು ಬರೋದು. ಅಷ್ಟು ನಿಸ್ವಾರ್ಥಿಗಳು. ಅದಕ್ಕೆ ಇನ್ನೂ ಉತ್ತಮವಾದ ಒಂದು ಉದಾಹರಣೆಯನ್ನು ಹೇಳೋದಾದರೆ, ಬೆಂಗಳೂರಲ್ಲಿ ಮಂಟಪರ ಅಂಗಡಿಯನ್ನು ಇಟ್ಟಾವಾಗ ಅಂಗಡಿಯಲ್ಲಿ ಇವರನ್ನು ಕೂರಿಸಿದ್ರೆ 1 ಐಸ್ ಕ್ರೀಮ್ ಅಂತ ತಿಂದು 2 ಐಸ್ ಕ್ರೀಮ್ ಕೊಡಿ ಅಂತ ಹೇಳಿದ್ರೆ, ಅದು ವಿಷವಯ್ಯ, ಎಷ್ಟು ತಿಂತೀಯ, ಸಾಕು, 1 ಸಾಕು ಬಾಯಿ ರುಚಿಗೆ ನೆಡಿ ಅಂತ ಅವನನ್ನು ಹಾಗೆ ಕಳಿಸಿದಂಥ ಮಹಾನುಭಾವ. ಅಷ್ಟು ನಿಸ್ವಾರ್ಥಿಗಳು ಅವರು. ಈಗಲೂ ಯಾರಾದರೂ ಚೆನ್ನಾಗಿ ಒಂದು ಭಜನೆ ಮಾಡಿದ್ರೆ ತಾಳ ಹಾಕಿ ಇಲ್ಲಿಯೇ ಕುಳಿತಾರೆ ಅವರು. ಅಷ್ಟು ಆನಂದ ಪಡುವ ವ್ಯಕ್ತಿ. ಆ ನಿಸ್ವಾರ್ಥ ಆನಂದ ಮಂಟಪರಿಗೆ ತಂದೆಯಿಂದ ಬಂದಿದ್ದು. ಅವರ ತಾಯಿ ಶಿಸ್ತಿನ ಮೂರ್ತಿ, ಸಂಯಮ, ಕರ್ಮ. ಎಂತಹ ಕರ್ಮಯೋಗಿಯವರು ಅಂದರೆ, ಮಂಟಪರ ಚಿಕ್ಕಪ್ಪ ಒಬ್ಬರು ಬುದ್ಧಿಮಾನ್ಯರು, ಇವಾಗ ಹೇಳಬಾರ್ದು. ಅಂಥ ವ್ಯಕ್ತಿಗಾಗಿ ಅವರ ಎಲ್ಲ ಮಕ್ಕಳು ಸ್ಥಿತಿವಂತರು. ಯಾವ ಮನೆಯಲ್ಲಿ ಹೋಗಿ ಉಳಿದ್ರು ಬೇಡ ಅಂತ ಹೇಳದೇ ಇದ್ದವರು. ಆದರೆ ಆ ಮೂರ್ತಿಯನ್ನು ನೋಡಿಕೊಳ್ಳುವುದು, ಮೂರ್ತಿ ಅಂತ ಅವರ ಚಿಕ್ಕಪ್ಪ ಬುದ್ಧಿಮಾನ್ಯರ ಹೆಸರು, ಅವರನ್ನು ನೋಡಿಕೊಳ್ಳುವುದಕ್ಕಾಗಿ ಪಡುಕೆರೆಯಲ್ಲಿ ಅವರ ಮೂಲ ಮನೆಯಲ್ಲಿ ಕೊನೆಯ ಕಾಲದವರೆಗೂ ಉಳಿದು ಹಾಗೆ ನೋಡಿಕೊಂಡಂಥ ಒಂದು ಕರ್ತವ್ಯದ ಪರಮಾವಧಿ, ಅದು ಕರ್ಮಯೋಗ. ಅಂತಹ ಕರ್ಮಯೋಗ ಎನ್ನುವುದು ಅವರ ತಾಯಿಯಿಂದ ಅವರಿಗೆ ಬಂದಿರುವಂಥದ್ದು. ಮನೆಯಲ್ಲಿ ಮೂಲತಃ ಒಂದು ವ್ಯಾಪಾರದ ವ್ಯವಸ್ಥೆ ನಡೀತಾ ಇದ್ದರಿಂದ ಇವರ ಅಜ್ಜನೂ ವ್ಯಾಪಾರ ಮಾಡ್ತಾಯಿದ್ರು. ಅದನ್ನು ವಿವರಿಸುವುದಕ್ಕೆ ಒಂದು ಅವಧಿ ಬೇಕು. ಅಷ್ಟು ಸುಂದರವಾದಂಥ ಒಂದು ಜೀವನ ವ್ಯಾಖ್ಯಾನ ಅದು. ಅವರ ತಂದೆಯೂ ಕೂಡ ಅಂಗಡಿಯನ್ನು ಇಟ್ಟುಕೊಂಡಂಥವರು. ಹಾಗಾಗಿ ವ್ಯಾವಹಾರಿಕ ಪ್ರಜ್ಞೆ ಎನ್ನುವುದು ಅವರಿಗೆ ಬಾಲ್ಯದಲ್ಲಿಯೇ ಅವರಿಗೆ ಅರಿವಿಲ್ಲದೆ ಇತ್ತು ಎನ್ನುವುದಕ್ಕೊಂದು ಘಟನೆ. ಅವರು ಯಕ್ಷಗಾನ ಕೇಂದ್ರವನ್ನೆಲ್ಲ ಕಲಿತು ಮನೆಯಲ್ಲಿರುವಾಗ ಕೆರೆಮನೆ ಮೇಳದಿಂದ ಶಂಭು ಹೆಗಡೆ ಅವರು ಇವರನ್ನು ಕರೆಯುವುದಕ್ಕೆ ಹೋದವಾಗ ಬಾ ಅಂತ ಹೇಳಿದ ಮಾತು. ಆವಾಗ 180 ಆಟಕ್ಕೆ 700ರಿಂದ 750 ರೂಪಾಯಿ ಸಂಬಳ ಇತ್ತಂತೆ ಕೆರೆಮನೆ ಮೇಳದಲ್ಲಿ. ಇಲ್ಲ, ಇವರು ನನಗೆ
ಬೆಳಗಿನ ತಿಂಡಿಗೆ ಸಾಕಾಗುವಷ್ಟು ಅಂದರೆ ಒಂದು 5 ರೂಪಾಯಿನಾದರೂ ಸಂಬಳವನ್ನು ಕೊಡಬೇಕು ಅಂತ ಇವ್ರು ಕೇಳಿದ್ರಂತೆ. ಯಾಕಂದರೆ ಅದಕ್ಕೂ ಮನೆಯಿಂದ ನಾನು ತಗೊಂಡು ಹೋಗ್ಲಾರೆ, ಮನೆಯಲ್ಲಿ ಅದಕ್ಕೆ ಇಲ್ಲ, ನಾನು ಹೋದ್ಮೇಲೆ ಅದು ಮಧ್ಯಾಹ್ನದ ಊಟ ಸಾಯಂಕಾಲದ ಊಟ ಮೇಳದಲ್ಲಾಗುತ್ತೆ, ಅದಕ್ಕೆ 5 ರೂಪಾಯಿ ಬೇಕು. ಅಂದರೆ ಸುಮಾರು 900 ರೂಪಾಯಿ ಇವ್ರಿಗೆ ಕೊಡಬೇಕಾಗ್ತಾ ಇತ್ತು. ಅದು ಮೇಳದಲ್ಲಿ ಇರುವ ವ್ಯವಸ್ಥೆ ಎಷ್ಟು ಆವಾಗಿನ ಆರ್ಥಿಕ ಸ್ಥಿತಿಗಳ ಬಗ್ಗೆಲ್ಲ ತಮ್ಗೆ ಅರಿವಿದೆ. ಹಾಗಾಗಿ ಆ ಮೊದಲನೇ ಬಾರಿ ಕೆರೆಮನೆ ಮೇಳಕ್ಕೆ ಹೋಗುವ ಅವಕಾಶ ಅವರ ಈ ವ್ಯಾವಹಾರಿಕತೆಯಿಂದಲೇ ತಪ್ಪಿರುವಂಥದ್ದು. ಆಮೇಲೆ 2-3 ಮೇಳಗಳಲ್ಲಿ 3-4 ವರ್ಷಗಳನ್ನೆಲ್ಲ ಓಡಾಡಿ ಅಲ್ಲಿ ಇವರು ತಿಳಿದುಕೊಂಡಿರುವಂಥದ್ದು ಕಲೆ ಎನ್ನುವುದು ಜೀವನಕ್ಕಲ್ಲ. ಯಾವತ್ತೂ ಅದರ ಅರಿವಾಯಿತು ಆವತ್ತು ಯಕ್ಷಗಾನ ಮೇಳವನ್ನು ಬಿಟ್ಟರು. ಯಕ್ಷಗಾನವನ್ನು ಮೇಳವನ್ನು ಬಿಟ್ಟು ಬದುಕಿಗೆ ಏನು ಅಂತ ಯೋಚಿಸುವಾಗ ಇವರು ಇವತ್ತಿಗೂ ಗುರು ಅಂತ ತಿಳಿದುಕೊಳ್ಳುವ ಆವತ್ತು ಗುರುವಾಗಿ ಇವರಿಗೆ ಉಪದೇಶಿಸಿದ ಮಾತು ಗೋಪಾಲೋಪಾಧ್ಯಾಯರ ಮಾತು, ಶ್ರಮ ವಹಿಸಿದರೆ ಸೋಲಿಲ್ಲ. ಅದನ್ನು ಬದುಕಿನಲ್ಲಿ ಮಂತ್ರವಾಗಿ ವಹಿಸಿಕೊಂಡಂಥವರು ಮಾತನ್ನು ಕೇಳಿ ಬೆಂಗಳೂರಿಗೆ ಬಂದು ಐಸ್ ಕ್ರೀಮನ್ನು ಶುರು ಮಾಡಿದ್ರು. ಪರಿಶ್ರಮದ ಬಗ್ಗೆ ನಿಮಗೆ ಉದಾಹರಣೆಯಾಗಿ ಹೇಳೋದಿದ್ರೆ 35 ವರ್ಷಗಳ ಹಿಂದೆ ವಿದ್ಯುತ್ ಅದು ಕರೆಂಟಿನ ವ್ಯವಸ್ಥೆ ಹೇಗಿರ್ಬೋದು ಅಂತ ನೀವು ಯೋಚನೆ ಮಾಡಿ. ಫ್ರಿಡ್ಜ್ ರಿಪೇರಿ ಅಥವಾ ಸರ್ವಿಸಿಗೆ ಉಡುಪಿಯಿಂದ ಜನ ಹೋಗಬೇಕು, ಅಲ್ಲಿಂದ ಫೋನ್ ಸಿಕ್ಕಿದ ಮೇಲೆ ಫೋನ್ ಮಾಡಬೇಕು, ಇಲ್ಲಿಂದ ಹೊರಡಬೇಕು. ಈ ವ್ಯವಸ್ಥೆಯಲ್ಲಿ ಬೆಂಗಳೂರಿನಲ್ಲಿ ಐಸ್ ಕ್ರೀಮ್ ಅಂತ ಕೇಳಿ ನಗಾಡುವ ಸಂದರ್ಭದಲ್ಲಿ ಐಸ್ ಕ್ರೀಮನ್ನು ಇಟ್ಟು ಆ ಪರಿಶ್ರಮದಿಂದ ಬೆಳೆದಂಥವರು. ಇದು ಅವರ ಪರಿಶ್ರಮದ ಒಂದು ಹೇಗಿರ್ಬೋದು ಅಂತ ನಿಮ್ಮ ಊಹೆಗೆ ನಾನು ಬಿಟ್ಟಿರುವಂಥದ್ದು. ಯಾಕಂದರೆ ತುಂಬ ಜನರಿಗೆ ಒಂದು ಭ್ರಮೆಯೂ ಇದೆ, ಮಂಟಪುರ ಅವರಿಗೆ ಬೇಕಾದಷ್ಟು ಇದೆ ಅಂತ. ಆದರೆ ಅವ್ರ ಥರ ಶ್ರಮ ಪಟ್ಟರೆ ಎಲ್ಲರಿಗೂ ಬೇಕಾದಷ್ಟು ಇರುತ್ತೆ ಆ ಶ್ರಮ. ಹಾಗೆ ಬೆಂಗಳೂರಿನ ಅವರ ಅಂಗಡಿಯ ಜೀವನ ನಾನು ತಿಳಿದುಕೊಂಡ ಹಾಗೆ ಅವರ ಇಡೀ ಅಂಗಡಿಯ ಬದುಕಾಗಲಿ ಅಥವಾ ಅವರ ಬದುಕಾಗಲಿ ಮನಸ್ಸಿನ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವ ಹೋರಾಟ. ಕಲೆ ಹೇಗೆ ಅವರಿಗೆ ಆನಂದದ ಹುಡುಕಾಟವೋ ಬದುಕಿನ ಹೋರಾಟ ವ್ಯಾಪಾರ ಎನ್ನುವುದು ಮನಸ್ಸಿನ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವ ಹೋರಾಟ ಆಗಿತ್ತು. ಎಷ್ಟು ಪ್ರಾಮಾಣಿಕರು ಅಂಗಡಿ ಶುರು ಮಾಡಿದ್ದಾರೆ. ಬೆಂಗಳೂರಿನಲ್ಲಿರುವ ಕೆಲವು ಅಧಿಕಾರಿಗಳು ಅಂಗಡಿಗೆ ಬಂದು ನೋಡಬೇಕಾದ ಯಾವುದೋ ಈಗ ಫುಡ್ ಲೈಸೆನ್ಸು ಇತ್ಯಾದಿ ಅಧಿಕಾರಿಗಳು ಬಂದು ಎಷ್ಟಾಗುತ್ತಪ್ಪ ವ್ಯಾಪಾರ ಕೇಳಿದ್ರೆ ಇವ್ರಿಗೆ ಸುಳ್ಳು ಹೇಳೋದಕ್ಕೆ ಬರೋದಿಲ್ಲ. ಸುಳ್ಳು ಹೇಳಬಾರದು, ಅಷ್ಟು ಪ್ರಾಮಾಣಿಕರು. ಸುಳ್ಳು ಹೇಳಲಿಲ್ಲ, ಹೇಳೋದು ಹೌದು. ಲಂಚ ಕೇಳಿದೆ, ಲಂಚ ಕೊಡೋಕ್ಕೆ ಇವ್ರ ಕೈ ನಡುಗುತ್ತೆ. ಲಂಚ ಕೊಡೋದು ಪಾಪ ಅಂತ, ಅದು ಕೊಡಬೇಕಾದ ಅನಿವಾರ್ಯ. ಅವನು 10 ಕೇಳಿದ್ರೆ 5 ಕೊಡ್ತಾರೆ ಅಂತ 10 ಕೇಳಿದ್ದಾರೆ, ಇವ್ರು ತೆಗೆದು 10 ಕೊಟ್ಟಿದ್ದಾರೆ. ಇವರ ಈ ಪ್ರಾಮಾಣಿಕತೆಯನ್ನು ನೋಡಿ ಅವನು ಲಂಚವನ್ನು ವಾಪಸ್ ಕೊಟ್ಟಿದ್ದಾನೆ. ಇದು ಇವರ ಪ್ರಾಮಾಣಿಕತೆ ಪರಿಣಾಮ. ಆ ಪ್ರಾಮಾಣಿಕತೆಯನ್ನು ಇನ್ನೂವರೆಗೂ ಹಾಗೆ ಉಳಿಸಿಕೊಂಡಿದ್ದಾರೆ, ಅದನ್ನು ಸಫಲರೂ ಆಗಿದ್ದಾರೆ. ಅದನ್ನು ಹೋರಾಡಿದ ಕೆಲವು ಘಟನೆಗಳನ್ನು ನನಗೆ ಕಂಡ ಹಾಗೆ ನಾನು ಹೇಳ್ತೀನಿ. ಒಮ್ಮೆ ಇವರ ಜೊತೆಯಲ್ಲೇ ನಾನು ಅಂಗಡಿ ತೆಗೆಯುವ ಸಂದರ್ಭದಲ್ಲಿ ಇದ್ದೆ. ಅಂಥ ಸಂದರ್ಭದಲ್ಲಿ ಒಬ್ಬವನು ಬಂದ, ನಿಮ್ಮ ಅಂಗಡಿಯ ಐಸ್ ಕ್ರೀಮ್ ನಮ್ಮ ತಂಗಿಯ ಮದುವೆಗೆ ಬೇಕು ಅಂತ ಅವ್ನು ಕೇಳ್ತಾ ಇದ್ದಾನೆ. ಹೆಚ್ಚು ಕಡಿಮೆ 1000 ಜನರಿಗೆ ಐಸ್ ಕ್ರೀಮ್ ಅಂತ ಕೇಳಿದ್ದಾನೆ, ಮ್ಯಾಂಗೋ ಐಸ್ ಕ್ರೀಮ್ ಅಂತ ಕೇಳಿದ್ದಾನೆ. ಇವರಲ್ಲಿ ಮದುವೆಗೆ ಸಪ್ಲೈ ಮಾಡೋದಕ್ಕೆ ಮ್ಯಾಂಗೋ ಐಸ್ ಕ್ರೀಮ್ ಅಂತ ಇವ್ರು ಮಾಡುವುದಿಲ್ಲ. ಹಾಗಂತ ಅದು ಮಾಡುವುದು ದೊಡ್ಡ ಕೆಲಸವೂ ಅಲ್ಲ. 1000 ಜನರಿಗೆ 10,000 ಜನರಿಗೆ ಐಸ್ ಕ್ರೀಮನ್ನು ಮಾಡಿಕೊಡುವ ಶಕ್ತಿ ಮಂಟಪರಿಗಿತ್ತು. ಇಲ್ಲಪ್ಪ ನಾವು ಮ್ಯಾಂಗೋ ಐಸ್ ಕ್ರೀಮನ್ನು ಮಾಡಲ್ಲ, ಇಷ್ಟು ಐಸ್ ಕ್ರೀಮ್ ಇದೆ ಅಂತ ಅವ್ರಿಗೆ ಲೀಸ್ಟ್ ಕಾಣಿಸಿದ್ದಾರೆ, ಇದರಲ್ಲಿ ಯಾವ್ದು ಹೇಳಿದ್ರು ಕೊಡ್ತೀವಿ, ಇಷ್ಟು ರೇಟ್ ಆಗುತ್ತೆ ಅಂತ ಹೇಳಿದ್ರು. ಇಲ್ಲ, ಬಂಧುಗಳು ಮ್ಯಾಂಗೋ ಐಸ್ ಕ್ರೀಮನ್ನೇ ಕೇಳಿದ್ದಾರೆ, ನಿಮ್ಮ ಅಂಗಡಿ ಐಸ್ ಕ್ರೀಮನ್ನು ಕೇಳಿದ್ದಾರೆ. ಇಲ್ಲಪ್ಪ ನಾವು ಅದನ್ನು ಮಾಡೋದೇ ಇಲ್ಲ, ನೀವು ಇರೋದ್ರಿಂದ ಕೊಡ್ತೀನಿ, ಇಲ್ಲ ಕೊನೆಗೂ ಅವನಿಗೆ ನಾನು ಕೊಡೋದಿಲ್ಲ ಅಂತ ಕಳಿಸಿದ್ದಾರೆ. ಆಮೇಲೆ ನಾನು ಕೇಳಿದೆ, ಅದೇ ಮ್ಯಾಂಗೋ ಐಸ್ ಕ್ರೀಮನ್ನು ಮಾಡಿಕೊಡೋದೇನು ಹೇಳಿದ್ರು ಅವರು. ಇಲ್ಲಪ್ಪ, ನಾನು ಯಾವುದು ಮಾಡ್ತೀನೋ ಅದನ್ನು ಮಾತ್ರ ಕೊಡ್ತೀನಿ, ಬೇರೆ ಇದನ್ನು ನಾನು ಕೊಡೋದಿಲ್ಲ. ಯಾಕೆ? ಇನ್ನೊಬ್ಬ ಮ್ಯಾಂಗೋ ಐಸ್ ಕ್ರೀಮನ್ನು ಮಾಡೋನು ಇರ್ತಾನಲ್ಲ, ಅವನನ್ನು ನಾನು ಕಸಿದ ಹಾಗೆ. ಅದು ಮಂಟಪರ ಅವರು ಹೇಳ್ತಾ ಇರ್ತಾರೆ, ನಮ್ಮ ಅವಶ್ಯಕತೆಗಿಂತ ಒಂದು ತುತ್ತನ್ನು ಜಾಸ್ತಿ ತಿನ್ನೋರು ಕೂಡ ಇನ್ನೊಬ್ಬರ ಊಟಕ್ಕಿದ್ದ ಹಾಗೆ. ಅದು ಅವರ ಬದುಕಿನಲ್ಲಿ ಹಾಗೆ ಅನ್ವಯಿಸಿಕೊಂಡಂಥದ್ದು. ಈಗಲೂ ಅವರು 2 ಸೈಟ್ ಮಾಡಿದ್ದಾರೆ, 2 ಮಕ್ಕಳಿಗೆ 2 ಸೈಟ್ ಮಾಡಿದ್ದಾರೆ. 3ನೇ ಸೈಟ್ ಮಾಡುವುದಕ್ಕಾಗದೆ ಬಿಟ್ಟಿರೋದಲ್ಲ, ಇನ್ನೊಬ್ಬನ ಸೈಟನ್ನು ಕಿತ್ತ ಹಾಗೆ ಅಂತ ಸಾಕಲ್ವಾ 2 ಅಂತ. ಅದು ಅವರ ಈ ವ್ಯಾಪಾರ ಮತ್ತು ಇತ್ಯಾದಿಗಳಲ್ಲಿ ನಾವು ಕಾಣುವಂಥ ಅನೇಕ ಮಕ್ಕಳು ಈ ಥರದ್ದು ತುಂಬ ಘಟನೆಗಳಿದೆ. ಹಾಗೆ ಅವರ
ಈ ವ್ಯಾಪಾರದ ಬದುಕನ್ನು ವ್ಯಾಪಾರದ ಒಟ್ಟಿಗೆ ಬದುಕನ್ನು ಯಂತ್ರವಾಗಿಸಬಾರದು ಅಂತ. ವ್ಯಾಪಾರ ಮಾಡಬೇಕು, ಆದರೆ ವ್ಯಾಪಾರದಲ್ಲಿ ಸಂತೋಷವನ್ನು ಬದುಕನ್ನು ಕಳೆದುಕೊಳ್ಳಬಾರದು ಅಂತ. ಹಾಗೆಯೇ ಭಾರ ಆದಾಗ ಅಂಗಡಿಗಳನ್ನೆಲ್ಲ ಕಳಚಿಕೊಂಡಿದ್ದಾರೆ. 2 ಅಂಗಡಿಗಳನ್ನು ಮಾರಿದ್ದಾರೆ. ಯಾಕೆ ಮಾರಿದ್ರು? ಅಂಗಡಿಯನ್ನು ಮಾಡುವ ಕಾಲ ಇನ್ನು 10 ಅಂಗಡಿಯನ್ನು ಮಾಡುವ ಪರಿಶ್ರಮ ವ್ಯಾವಹಾರಿಕತೆ ಮಂಟಪರಿಗಿದೆ, ಆದರೆ ನನ್ನ ಬದುಕು ಯಂತ್ರವಲ್ಲ, ಅದನ್ನು ಕಳಚಿಕೊಂಡಿದ್ದಾರೆ. ಹಾಗೆ ಯಕ್ಷಗಾನ ಸಾಂದರ್ಭಿಕವಾಗಿ ಹೇಳುವಾಗ ಯಕ್ಷಗಾನದಲ್ಲಿ ಯಾವತ್ತೂ ಅವರಿಗೆ ಸಂತೋಷ ಸಿಗಲಿಲ್ಲ, ಸಂತೋಷ ಬಿಟ್ಬಿಟ್ಟಿದ್ದಾರೆ. ಇವಾಗ ಶುಂಠಿ ಸತ್ಯನಾರಾಯಣ ಭಟ್ರು ಹೇಳಿದ ಹಾಗೆ ಅದು ಯಾವುದೋ ವ್ಯಾವಹಾರಿಕ ಕಾರಣ ಇತ್ಯಾದಿಗಳು ಯಾವುದೂ ಅಲ್ಲ. ಅವರು ವಚಗಾರ ಮೇಳದಿಂದ ನಿವೃತ್ತಿಯಾಗಿ 4 ವರ್ಷ ಅವರು ಬಣ್ಣ ಹಚ್ಚದೇ ಕೂತಿದ್ದು. ತಾರಾ ಮೌಲ್ಯ ಎನ್ನುವ ಭ್ರಮೆಯನ್ನು ಒಡೆದುಕೊಳ್ಳುವುದಕ್ಕಾಗಿ ಅವರು ಆ ಬಣ್ಣ ಹಚ್ಚದೇ ಕೂತಿದ್ದು, ಅದನ್ನು ಹೇಳಿದ್ದಾರೆ. ಹಾಗೆ ಪ್ರತಿಯೊಂದು ಆ ಬದುಕನ್ನು ನಿರ್ವಹಿಸುವ ರೀತಿ ನನಗನ್ನಿಸುವುದು ಕಲೆಯಲ್ಲಿ ಔಚಿತ್ಯ ಹೇಗೋ ಬದುಕಿನಲ್ಲಿ ವಿವೇಕ, ಆ ವಿವೇಕದ ಪರಿಣಾಮವೇ ಈ ಥರದ್ದು. ಹಾಗೆ ಅವರ ವ್ಯಾಪಾರದ ಬದುಕಿನಲ್ಲಿ ಅವರ ಗುಣಪ್ರೀತ ದಾಸ ಅಂತ ನಾನು ಕರೆಯೋದು ದೇವರಾಜ. ಯಾರೋ ಪ್ರಸ್ತಾಪ ಮಾಡಿದ್ರು ಈ ಮೊದಲು. ಆ ದೇವರಾಜ ಎನ್ನುವ ಪ್ರಾಮಾಣಿಕತೆಗೆ ಜವಾಬ್ದಾರಿಗೆ ಇನ್ನೊಂದು ಹೆಸರು. ಅವನು ಇವರಲ್ಲಿ ಉಳಿದದ್ದು ಯಾಕೆ ಅಂತಂದ್ರೆ ಬೇರೆ ಯಾವುದಕ್ಕೂ ಅಲ್ಲ, ಇನ್ನೋರಿಗೆ ಅವನ ಸಂಬಳ ಕೇಳಲಿಲ್ಲ ಅವನು. ಇವರ ಗುಣಪ್ರೀತಿ, ಇವರ ವ್ಯವಸ್ಥೆ, ಇವರ ಒಂದು ನಡೆದುಕೊಳ್ಳುವ ರೀತಿ ಇದಕ್ಕಾಗಿಯೇ ಅವನು ಇವರಲ್ಲಿ ಗುಣಪ್ರೀತ ದಾಸನಾಗಿ ಇನ್ನೂ ಇದ್ದಾನೆ. ಎಲ್ಲಿಯವರೆಗೆ ಅಂದರೆ ಅವರೇ ಹೇಳಿದ ಮಾತು, ನನಗೆ ಜೀವ ಕೊಡುವವರು ಅನೇಕರಿರಬಹುದು, ಆದರೆ ಜೀವನವನ್ನು ಕೊಟ್ಟವನು ದೇವರಾಜ ಅಂತ. ಅಷ್ಟು ಒಂದು ಗುಣವನ್ನು ಗ್ರಹಿಸುವ ಶಕ್ತಿ, ಕೆಲಸಗಾರನಲ್ಲಿರುವ ಗುಣವನ್ನು ಗ್ರಹಿಸಿ ಅವನಿಗೆ ವ್ಯವಸ್ಥೆ ಮಾಡು. ಅವನಿಗೆ ಮನೆ ಕೊಟ್ಟಿದ್ದು ಹೌದು. ಅವರು ಆ ಮನೆಯ ರಿಜಿಸ್ಟ್ರೇಷನ್ ಮಾಡುವಾಗ ವಕೀಲರು ಒಂದು ಮಾತು ಹೇಳಿದ್ರು, ನೀವು ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ಅವ್ನು ಬಿಟ್ಟು ಹೋದರೆ ಏನು ಮಾಡ್ತೀರಾ, ಹಾಗಾಗಿ ನೀವು ಜಾಯಿಂಟಾಗಿ ರಿಜಿಸ್ಟ್ರೇಷನ್ ಮಾಡಿ. ಅವ್ರಿಗೆ ಒಂದೇ ಮಾತು ಹೇಳಿದ್ರು, ಅವನು ಮುಂದೆ ಇರಲಿ ಅಂತ ನಾನು ಕೊಡ್ತಾ ಇರೋದಿಲ್ಲ, ಇಲ್ಲಿವರೆಗೆ ಮಾಡಿದಾನಲ್ಲ ಅದಕ್ಕೆ ಕೊಡ್ತಾ ಇರೋದು. ಅದು ಅವರ ಒಂದು ದೊಡ್ಡತನ. ಹಾಗೆ ಮಂಗಳಮ್ಮನ ಮದುವೆ 18ನೇ ವರ್ಷಕ್ಕೇನೋ ಅವರನ್ನು ಮದುವೆ ಆಗಿರೋದು. ಅದು ಜೀವನ ಎನ್ನುವುದು ಸಾಕ್ಷಾತ್ ಯಜ್ಞವೇ. ಅಷ್ಟು ಸಪತ್ನಿಕರಾಗಿ ಪ್ರತಿಯೊಂದು ಕೆಲಸವನ್ನು ಮಾಡ್ತಾರೆ. ಬೆಳಿಗ್ಗೆ 4 ಗಂಟೆಗೆ ಅವ್ರ ಫ್ಯಾಕ್ಟ್ರಿ ಕೆಲಸಕ್ಕೆ ಬಂದರೆ 8 ಗಂಟೆಗೆ ಫ್ಯಾಕ್ಟ್ರಿ ಕೆಲಸವನ್ನು ಮುಗಿಸಿ ಮನೆ ಒಳಗಡೆ ಹೋಗಿ ಅಡಿಗೆ ಮನೆಗೆ ಆ ಚಿತ್ರಾನ್ನದ ಬಾಣಲೆ ಕೈ ಹಾಕ್ತಾರೆ. ಅವ್ರ ಜೊತೆ ಕೆಲಸ ಮಾಡಿ ಹೆಚ್ಚು ಕಡಿಮೆ 20 ಜನಕ್ಕೆ ವ್ಯವಸ್ಥೆ ಮಾಡಿ, ಅವರು ಅಷ್ಟೇ ಬೆಳಿಗ್ಗೆ ಎದ್ದು 20 ಜನರಿಗೆ ಊಟದ ತಿಂಡಿಯ ಸಂಜೆವರೆಗಿನ ವ್ಯವಸ್ಥೆ ಮಾಡಿ 10 ಗಂಟೆಗೆ ಅವ್ರ ಅಂಗಡಿಗೆ ಹೋಗ್ತಾರೆ. ಅವರನ್ನು ಅಷ್ಟು ಸಿದ್ಧಗೊಳಿಸಿದ್ದಾರೆ. 18ನೇ ವಯಸ್ಸಿಗೆ ಅವರನ್ನು ಕರ್ಕೊಂಡು ಹೋಗಿ ಇವರು ಇಲ್ಲದೆ ಇರುವಾಗ ಅಷ್ಟು ದೊಡ್ಡ ವ್ಯವಸ್ಥೆಯನ್ನು ಸಂಪೂರ್ಣ ನಿರ್ವಹಿಸುವಷ್ಟು ಅವರನ್ನು ಬೆಳೆಸಿದ್ದಾರೆ. ಅದು ವ್ಯಾಪಾರದ ಕ್ಷೇತ್ರದಲ್ಲಿ ನಿಲ್ಲಿಸಿಕೊಂಡು ಮೊನ್ನೆ ಹೇಳ್ತಾ ಇದ್ರು, ಅಮ್ಮನೇ ಹೇಳ್ತಾ ಇದ್ರು ಅನ್ಸುತ್ತೆ, ಎಷ್ಟೋ ಸಾರಿ ಅವರ ಅಂಗಡಿ ಮಕ್ಕಳು ಬರ್ತಾರೆ 5 ಗಂಟೆಗೆ, ಇವರು ವಾರಗಟ್ಟಲೆ ಮಕ್ಕಳ ಮುಖ ನೋಡದೆ ಕಳೀತಾ ಇದ್ರು. ಯಾಕಂದರೆ ಬೆಳಿಗ್ಗೆ 4 ಗಂಟೆಗೆ ಎದ್ದು ಹೋಗೋರು, ರಾತ್ರಿ ಬರುವಾಗ 11 ಆಗೋದು. ಬೆಳಿಗ್ಗೆ ಮಕ್ಕಳು ಹೇಳೋದಿಲ್ಲ, ರಾತ್ರಿ ಹೋಗೋರು ನಿದ್ದೆ ಮಾಡಿರ್ತಾರೆ. ಹಾಗಾಗಿ ವಾರಗಟ್ಟಲೆ ಮಕ್ಕಳ ಮುಖವನ್ನು ನೋಡದೆ ಕಳೀತಾ ಇದ್ದಾರೆ. ಅದಕ್ಕೆ ಇವಾಗ ಹೇಳ್ತಾ ಇದ್ದೆ, 2 ಮೊಮ್ಮಕ್ಕಳನ್ನ ಆಟಾಡ್ಸ್ಕೊತಾ ಇರ್ತಾರೆ, ಆವಾಗಿಂದೆಲ್ಲ ಇವಾಗ ಪಡ್ಕೊಬೇಕು ನೀವು ಅಂತ. ಮಕ್ಕಳು ಮನೆಗೆ ಬರ್ತಾರೆ ಅಂತ ಅವ್ರ ಅಂಗಡಿಯ ವ್ಯವಸ್ಥೆಯನ್ನು ಬಿಟ್ಟು ಇವ್ರು ಬರೋದು, ಇವ್ರು ಈ ಕಡೆಯಿಂದ ಹೋಗೋದು, ಬಸ್ಸಲ್ಲೆಲ್ಲೋ ಕಾಣ್ತಾನಂತೆ ನಾನು ಮನೆಗೆ ಹೊರಟಿದ್ದೀನಿ ಅಂತ ಅವ್ರು ಬಸ್ಸಲ್ಲಿ ಕೈ ಮಾಡೋದು, ಇವ್ರು ಆಯ್ತು ನಾನು ಅಂಗಡಿಗೆ ಹೊರಟೆ ಅಂತ ಇವ್ರು ಹೊರಗಡೆ ಕೈ ಮಾಡೋದು. ಅಷ್ಟು ಆ ಥರದ ರೀತಿಯಲ್ಲಿ ಅವರು ಜೀವನವನ್ನು ನಡೆಸಿದ್ದಾರೆ. ಹಾಗೆ ಅವರ ಉದ್ಯಮವನ್ನು ತುಂಬ ಜನ ಸಲಹೆ ಕೊಡ್ತಾ ಇದ್ರು, ಈಗಲೂ ತುಂಬ ಜನ ಹೇಳೋದಿದೆ, ನೀವು ಉದ್ಯಮವನ್ನು ವಿಸ್ತಾರ ಮಾಡ್ಬೋದು, ಇನ್ನೂ ಒಂದು 25 ಜನರಿಗೆ ಕೆಲಸ ಕೊಡ್ಬೋದು, ಜೀವನವನ್ನು ಕೊಡ್ಬೋದು. ಅವರು ಹೇಳುವ ರೀತಿ ಕೆಲಸಗಾರನಾಗಿ ನಮ್ಮಲ್ಲಿ ಉಳಿಯೋದು ಬೇಡ, ಅವನೇ ಯಜಮಾನನಾಗಬೇಕು. ನನಗೆ ತಿಳಿದ ಹಾಗೆ ನಮಗೆ ಹಾಕಿಕೊಟ್ಟ ಅಂಗಡಿ 30ನೇ ಅಂಗಡಿ. ಅವರ ಪ್ರತಿಯೊಬ್ಬರು ಎಷ್ಟು ಅದ್ಭುತವಾದ ವ್ಯವಸ್ಥೆ ಅಂದರೆ, ಅದು ಮೊದಲು ಜಾಗ ನೋಡುವಾಗ ಇವ್ರು ಹೋಗಿ ನೋಡಿ ಬರ್ತಾರೆ, ಇವ್ರು ಹೋಗಿ ನೋಡಿ ಬಂದ ಮೇಲೆ ಇಲ್ಲ ಇಬ್ಬರು ಒಟ್ಟಿಗೆ ಹೋಗ್ತಾರೆ, ಇಲ್ಲ ಇವ್ರು ನೋಡೋಕ್ಕಾಗಿಲ್ಲ ಅಂದರೆ ಅಮ್ಮ ಹೋಗ್ತಾರೆ, ಇಬ್ಬರು ಹೋಗಿ ನೋಡ್ಬೇಕಲ್ಲ. ಆ ಜಾಗವನ್ನು ನೋಡಿ ಫೈನಲ್ ಮಾಡಿ ಅಂಗಡಿ ಮಾಡಿಕೊಟ್ಟು, ಅಂಗಡಿಯ ವ್ಯವಸ್ಥೆ, ಅಂಗಡಿ ಆದ್ಮೇಲೆ ಬರ್ತಾರೆ,
ಅಂತ ಮಂಟಪರು ಪಟ್ಟಿ ಮಾಡ್ತಾ ಇದ್ರೆ ಮನೆ ಮಾಡಿಕೊಟ್ಟಿರ್ತಾರೆ ಅವರು ಉಳಿಯೋದಕ್ಕೆ. ಮನೆ ಒಳಗಡೆ ಹೋಗಿ ಎಲ್ಲ ಸಾಮಾನು ಎಲ್ಲೆಲ್ಲಿ ಇರಬೇಕೋ, ಯಾವ್ಯಾವ ಇದೆ, ಎಷ್ಟೆಷ್ಟಿದೆ ಅದಷ್ಟು ನೋಡಿ, ಇಷ್ಟಿಲ್ಲ ಇದಷ್ಟು ತರಬೇಕು ಅಂತ ಅಮ್ಮ ಪಟ್ಟಿ ಮಾಡಿಕೊಡ್ತಾರೆ. ಅಷ್ಟು ಮಾಡಿ 3 ವರ್ಷಗಳ ಕಾಲ ಅವನ ಒಂಥರ ಕೈಯಲ್ಲಿ ಕೂಸಿನ ಥರ ನೋಡಿಕೊಂಡು 3ನೇ ವರ್ಷ ನೋಡಪ್ಪ ನಿನ್ನ ವ್ಯಾಪಾರ ಎಲ್ಲ ಇಷ್ಟು ಲಾಭ ಇಷ್ಟು, ಇದರಲ್ಲಿ ನೀನು ಹೀಗೆ ಮಾಡ್ಕೊಂಡು ಹೋದರೆ ನಿನಗೆ ಬದುಕಿಗೆ ತೊಂದರೆ ಇಲ್ಲ ಅಂತ ಅವನ ಬಿಟ್ಟ ಮೇಲೆ ಅವ್ರ ಅಂಗಡಿಯ ಬಾಯಿ ಕಡೆ ಹೋಗೋಣ. ಅವನು ಬೇಕಾದ್ರೆ ಮಧ್ಯರಾತ್ರಿಯಲ್ಲಿ ಫೋನ್ ಮಾಡಿ ಸಲಹೆ ಕೇಳಿ ಸಲಹೆ ಕೊಡ್ತಾನೆ, ಇವ್ರು ಹೋಗೋಣ. ಅವನು ಬೇಕಾದ್ರೆ ಬರಬೇಕು. ಅಷ್ಟು ಅಂಗಡಿಯನ್ನು ಹಾಕಿ ಕೊಟ್ಟಿದ್ದೀನಿ ಅನ್ನುವಂಥ ಭಾವ ಕೂಡ ಅವನ ಮೇಲೆ ಹೇರೋದಿಲ್ಲ. ಮುಗಿದೋಯ್ತು, ನನ್ನ ಕರ್ತವ್ಯ ಮುಗೀತು ಎನ್ನುವ ರೀತಿಯಲ್ಲಿ ಅಷ್ಟು ಮನಸ್ಸಿನ ಒಂದು ಪರಿಶುದ್ಧತೆಯನ್ನು ಕಾಯ್ದುಕೊಳ್ಳುವ ರೀತಿಯಲ್ಲಿ ಅವರು ನಡೆದುಕೊಳ್ಳುವಂಥದ್ದು. ಹಾಗೆ ಆ ಅಂಗಡಿ ಹಾಕಿಕೊಡುವಾಗ ಒಂದು ನೋಟ್ಬುಕ್ ಕೊಟ್ಟು ಲೆಕ್ಕ ಕೊಡಬೇಕು ಅಂತ. ಲೆಕ್ಕ ಅಂದರೆ ಅಷ್ಟು ಅವರಲ್ಲಿ ಅದ್ಭುತವಾದ ಒಂದು ಐಸ್ ಕ್ರೀಮ್ ಸಿದ್ಧಿ ಇದೆ. ಸಿದ್ಧಿ ಹೇಗೆ ಅಂದರೆ ನಾನೇ ಕಂಡಿರುವಂಥದ್ದು. ಹೆಚ್ಚು ಕಡಿಮೆ ಎಲ್ರಿಗೂ ಗೊತ್ತಿರುವಂತೆ ಭಾನುವಾರ ಸ್ವಲ್ಪ ವ್ಯಾಪಾರ ಜಾಸ್ತಿ ಇರುತ್ತೆ. ಸೋಮವಾರ ಬೆಳಿಗ್ಗೆ ನಾವು ಫೋನ್ ಮಾಡಿದ್ರೆ ನಿನ್ನೆ ಇಷ್ಟ ಆಯ್ತಾ ಅಂತ ಅವ್ರು ಫಸ್ಟ್ ಕೇಳೋದು. ನಿನ್ನೆ ಇಷ್ಟ ಆಯ್ತಾ ವ್ಯಾಪಾರ ಅಂತ ಕೇಳಿದ್ರೆ 100ಕ್ಕೆ 80 ಸಾರಿ 100 ರೂಪಾಯಿ ಕೂಡ ಹೆಚ್ಚಿರಲಿಲ್ಲ, ಹೆಚ್ಚು ಕಡಿಮೆ ಇರಲಿಲ್ಲ. ಅದು ಅವರ ಸಿದ್ಧಿ. ಇದ್ರು 100ರಿಂದ 200 ರೂಪಾಯಿ ವ್ಯಾಪಾರ. ಅಷ್ಟು ಅವರು ಕರಾರುವಕ್ಕಾಗಿ ಇವನು ಹೀಗೆ ಇಂಥಲ್ಲಿ ಇಂಥವನು ಇಷ್ಟು ಮಾಡಬಲ್ಲ ಅಂತ ಹೇಳುವಂಥ ಸಿದ್ಧಿ ಅವ್ರಿಗೆ. ಆ ನೋಟ್ಬುಕ್ ಲೆಕ್ಕ ಬರೆಯುವ ನೋಟ್ಬುಕ್ನಲ್ಲಿ ಮೊದಲು ಬರೆಸುವುದು ಒಂದಷ್ಟು ಮಾತುಗಳಿದೆ. ಅದರಲ್ಲಿ ಐಸ್ ಕ್ರೀಮ್ ಮಾಡುವಾಗ ಮನಸ್ಸು ವಿಶಾಲವಾಗಿರಬೇಕು. ಫಸ್ಟ್ ಕಂಡೀಷನ್. ಐಸ್ ಕ್ರೀಮ್ ಮಾಡುವಾಗಲೇ ಮನಸ್ಸಿನ ಶುದ್ಧಿಯನ್ನು ಕಾಯ್ಕೊಂಡ್ರೆ ನಿನ್ನ ಐಸ್ ಕ್ರೀಮ್ ಶುದ್ಧಿ ಇರುತ್ತೆ ಅಂತ. ಹಾಗೆ ತಾನು ನೀಡಿದ್ದೇ ಶ್ರೇಷ್ಠ ಎನ್ನುವಂಥ ಭಾವವನ್ನು ಗ್ರಾಹಕರ ಮೇಲೆ ಹೇರಬಾರದು. ಇವನ ಅಹಂಕಾರವನ್ನು ಬಡ್ದು ಒಳಗಿಟ್ಕೊಳ್ಬೇಕು. ಹಾಗೆ ಬೇರೆ ಕಡೆಯ ಒಳ್ಳೆತನವನ್ನು ನೋಡಿ ಹಾಗೆ ಅದನ್ನು ತಮ್ಮ ಅಳತೆಗೆ ಅದನ್ನು ಹೇಗೆ ಹೊಂದಿಸ್ಕೊಳ್ಬೇಕು ಅಂತ ಹೊಂದಿಸ್ಕೊಳ್ಬೇಕು. ಒಟ್ಟಾರೆ ಅವರು ಬರೆದು ಕೊಡೋದು 33 ಪಾಯಿಂಟ್ಗಳಿದೆ. ನಾನು 3 ಮಾತ್ರ ಹೇಳ್ತೀನಿ, ನಿಮಗೆ ದಿಕ್ಕು ಗೊತ್ತಾಗುತ್ತೆ. ಹಾಗೆ ಅವರ ಅಂಗಡಿಯನ್ನು ಮಾಡಿಕೊಡೋವನಿಗೆ ಹೇಳುವಂಥ ಮಾತು. ಆಮೇಲೆ ಅಂಗಡಿಯನ್ನು ಮಾಡಿಕೊಟ್ಟ ಅವನು ಸುಪರ್ತಿಗೆ ಬಿಡುವಾಗ ಇವರು ಏನು ದುಡ್ಡನ್ನು ಹಾಕಿರ್ತಾರೋ ಅವನು ದುಡಿದು ಅದರಲ್ಲಿಯ ಆ ದುಡಿಮೆಯಿಂದ ಇವರಿಗೆ ಆ ಹಣವನ್ನು ವಾಪಸ್ ಕೊಡೋದು. 1 ರೂಪಾಯಿ ಹೆಚ್ಚಿಲ್ಲ, 1 ರೂಪಾಯಿ ಕಡಿಮೆ ಇಲ್ಲ. ಅದಕ್ಕಿಂತ 1 ರೂಪಾಯಿ ಜಾಸ್ತಿ ಕೇಳೋದಿಲ್ಲ. ಋಣ ಸಂದಾಯ ಹೇಗೆ? ನೀನು ಇನ್ನೊಬ್ಬರಿಗೆ ಅಂಗಡಿ ಇಟ್ಟುಕೊಟ್ಟಾವ ನನ್ನ ಋಣ ತೀರ್ತಪ್ಪ. ಅದು ಈಗ ನಾನೀಗ ಭಾಷಣ ಮಾಡ್ತಾ ಇರೋದು ಅವರ ಋಣ ಸಂದಾಯಕ್ಕಲ್ಲ, ಅದು ಸಾಧ್ಯವೂ ಇಲ್ಲ. ಆದರೆ ಅವರ ಒಳ್ಳೆತನವನ್ನು ಹೇಳುವುದಕ್ಕೆ ನನಗೊಂದು ಅವಕಾಶ ಇದೆ. ಅದು ನನಗೆ ಸಮಾಧಾನವನ್ನು ತಂದುಕೊಟ್ಟಿರುವಂಥ ವಿಷಯ. ಹಾಗೆ ಆ ಥರ ಒಂದು 30 ಕುಟುಂಬಗಳಿಗೆ ಐಸ್ ಕ್ರೀಮ್ ಅಂಗಡಿ. ಅದೇ ಥರ ಇನ್ನು ಅನೇಕ ರೀತಿಯ ದಾನಗಳನ್ನು ಮಾಡಿದ್ದಾರೆ. ದಾನಗಳನ್ನು ಯಾವ ಥರ ಮಾಡ್ತಾರೆ ಅಂದರೆ ಒಂದು ಮಾತು ಬರುತ್ತೆ, ಶ್ರೇಯಾದೇಯಂ ದಿಯಾದೇಯಂ ಸಂವಿಧಾದೇಯಂ. ಕೊಡುವಾಗ ಎಷ್ಟು ಯೋಚನೆ ಮಾಡ್ತಾರೆ, ನಾನು ಕೊಟ್ಟಿದ್ದರಿಂದ ಅವನಿಗೆ ತೊಂದರೆ ಆಗುತ್ತಾ ಅಂದರೆ ನಾನೇನಾದರೂ ಕೊಟ್ಟರೆ ಆತ ದುಡಿಯೋದು ನಿಲ್ಲಿಸ್ತಾನ ಅಂತ ಕೂಡ ಯೋಚನೆ ಮಾಡ್ತಾರೆ. ಅದು ಹೆದರಿಕೆಯಿಂದ ಕೊಡುವಂಥದ್ದು ದಿಯಾದೇಯ. ಶ್ರೀಯಾದೇಯ ನಾನು ಕೊಟ್ಟಿದ್ದು ಅವನಿಗೆ ವೃದ್ಧಿಯೇ ಆಗಬೇಕು ಅಂತ ಕೊಡೋದು. ಸಂವಿಧಾದೇಯ ಬಹುತೇಕ ಅವ್ರು ಕೊಟ್ಟಿರೋದು ಅವ್ರ ಮನೆಯವರಿಗೊಂದು ಗೊತ್ತಾಗ್ಬೋದು, ಬೇರೆ ಯಾರಿಗೂ ತಗೊಂಡವನಿಗೆ ಮಾತ್ರ ಗೊತ್ತಿರುತ್ತೆ. ಆ ಥರದಲ್ಲಿ ದಾನ ಮಾಡಿ ಬದುಕನ್ನು ಕೊಟ್ಟಿರುವಂಥದ್ದು ನನಗೆ ಗೊತ್ತಿದ್ದಾಗೆ ಅನೇಕ ಇದೆ, ಗೊತ್ತಿಲ್ಲದೆ ಇರೋದು ತುಂಬ ಇದೆ. ಆಮೇಲೆ ಇವರ ಪ್ರಾರಂಭದಲ್ಲಿ ಸಾಮಾನ್ಯ ಅಂಗಡಿಯನ್ನು ಇಟ್ಟಾಗ ಇವರ ಸಮಯ ಪಾಲನೆಯನ್ನು ನಮ್ಮ ವಾಚನ್ನು ಸರಿ ಮಾಡ್ಕೊಂಡು ಬರೋದು, ಅಷ್ಟು ಸಮಯ ಪಾಲನೆ. ಆ ಥರದ ಸಮಯ ಪಾಲನೆಗೆ ಒಂದು ಘಟನೆಯನ್ನು ಹೇಳೋದಂದರೆ ನನಗೆ ಬೇರೆಯವರು ಹೇಳಿರೋದು. ಒಮ್ಮೆ ಇವರು ಸಾಮಾನ್ಯ ಪ್ರಾರಂಭದಲ್ಲಿ ದುಡ್ಡಿದ್ದೇನು ಹೋದವರೆಲ್ಲ ಹಾಗೆ ಸಾಲ ಮಾಡುವುದು ಅನಿವಾರ್ಯ, ಸಾಲ ಮಾಡಿದ್ದಾರೆ. ಬಡ್ಡಿಯನ್ನು ಕಟ್ಟುವುದಂದರೆ ಅದು ಸಮಯ ಅಷ್ಟು ಬಡ್ಡಿ ಕಟ್ಟಿ ವಾಪಸ್ ಅಸಲನ್ನು ತಗೊಂಡು ಕೊಟ್ಟಾವಾಗ ಅವನು ಅಸಲು ತಗೊಂಡು ಅವನು ಕಣ್ಣೀರು ಇಟ್ಕೊಂಡು ಆಮೇಲೆ ಆ ದುಡ್ಡನ್ನು ಕಣ್ಣಿಗೆ ಹೊತ್ಕೊಂಡು ತಗೊಂಡಿದ್ದಾನೆ. ಅಂದರೆ ಆ ಶಿಸ್ತು ಹೇಗಿರಬಹುದು ಎನ್ನುವುದು ಇದರಿಂದ ವ್ಯಕ್ತ ಆಗುತ್ತೆ.
ಒಂದು ಮನುವಿನ ಮಾತು ನಾನು ಯಾವತ್ತೂ ನನಗೆ ಹೇಳ್ತಾ ಇರುವಂಥದ್ದು, ಅರ್ಥ ಶುಚಿ ಶುಚಿ ನ ಮೃದ್ವಾರಿ ಶುಚಿ ಶುಚಿ. ನೀವು ಗಳಿಸುವ ಸಂಪತ್ತಿನ ಶುದ್ಧಿಯೇ ಶುದ್ಧಿ, ಸೋಪು ಸೀಗೆಕಾಯಿ ಶುದ್ಧಿ ಶುದ್ಧಿಯೇ ಅಲ್ಲ ಅಂತ ಅವ್ರು ಹೇಳುವ ಮಾತು. ಅದಕ್ಕೆ ನಿದರ್ಶನ ಮಂಟಪ. 1 ರೂಪಾಯಿಯೂ ಕೂಡ ಅಲ್ಲಿ ಅನ್ಯಾಯಕ್ಕಿಲ್ಲ, 1 ರೂಪಾಯಿಯೂ ಕೂಡ ಅನವಶ್ಯಕ ಖರ್ಚಿಲ್ಲ. ಅವರು ವ್ಯಯಿಸಿದ್ದು ಅಂದರೆ ಯಾವುದೇ ಒಂದು ಇನ್ಫಾರ್ಮೇಷನ್ಗಳಿಲ್ಲದೆ, ಯಾವುದೇ ಒಂದು ವ್ಯವಸ್ಥೆಗಳಿಲ್ಲದೆ ಐಸ್ ಕ್ರೀಮ್ನಲ್ಲಿ ಹೊಸ ಸಂಶೋಧನೆ ಮಾಡುವುದಕ್ಕಾಗಿ ವ್ಯಯಿಸಿದ್ದಾರೆ. ಎಷ್ಟು ವ್ಯಯಿಸಿದ್ದಾರೆ ಅದರಲ್ಲಿ ಒಂದು ಅಂಗಡಿ ಮಾಡಬಹುದಿತ್ತು, ಅಷ್ಟು ವ್ಯಯಿಸಿದ್ದಾರೆ. ಅದು ಬಿಟ್ಟು ದುರ್ವ್ಯಯ ಎನ್ನುವುದು 1 ರೂಪಾಯಿ ಇವತ್ತಿಗೂ ನಾವು ಕಾಣೋದಿಲ್ಲ. ನಾನು ಈ ಹಂದೇವರು ಅವ್ರ ಜೊತೆ ಬರೋದಕ್ಕಿಂತ ಮೊದಲು ಒಂದೆರಡು ಮೂರು ಸಾರಿ ಅವ್ರ ಜೊತೆಗೆ ಅವ್ರ ವೇಷದ ಪರಿಕರ ಎತ್ಕೊಂಡು ಹೋಗಿದ್ದೆ, ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ. ನೀವು ಕೊಂಡ್ರು ಒಂದಿಷ್ಟು ಉಳಿದ್ರು ಅದನ್ನು ಚಂದ ಮಾಡಿ ಮಡಚಿ ಕಟ್ಟಿಡಬೇಕಾಗಲ್ಲ. ಮರುದಿವಸ ಅದನ್ನು ಇಟ್ಟು ಅದ್ರ ಜೊತೆ 3 ದಿನ ಸೇರಿಸಿ ಅದನ್ನು ಅವರು ಉಪಯೋಗಿಸ್ತಾರೆ. ಅಷ್ಟು ಅದನ್ನು ವ್ಯಯ ಆಗದೇ ಇರುವ ರೀತಿಯಲ್ಲಿ ನೋಡ್ಕೊತಾರೆ. ಆದರೆ ಹಂಚುವಾಗ ನಮ್ಮೂರಿನಲ್ಲಿ ಒಂದು ಈ ನಿಗ್ರೋ ಜನಾಂಗಗಳಿದೆ, ಅವರು ಸಂಖ್ಯಾಬಾಳೆ ಅಂತ ಯಕ್ಷಗಾನ ಮಾಡ್ತಾರೆ. ಅದನ್ನು ಮಾಡಿಸೋದು ನೋಡಬೇಕು ಅಂತ ಅವರಿಗೆ ಇನ್ನೂ ಇವರು ಧರಿಸದೇ ಇರುವಂಥ ಹೊಸ ವಿಗ್ಗು, ಆಮೇಲೆ ಬಟ್ಟೆ ಎಲ್ಲ ಎತ್ತಿ 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 ಕೊಟ್ಟಿದ್ದಾರೆ. ಉಳಿಸುವಲ್ಲಿ ಅಷ್ಟು ಉಳಿಸ್ತಾರೆ, ದಾನ ಮಾಡುವಾಗ ಹೀಗೆ ದಾನ ಮಾಡ್ತಾರೆ. 100 ಹಸ್ತಗಳಿಂದ ಸಂಪಾದನೆ ಮಾಡು, 1000 ಹಸ್ತಗಳಿಂದ ದಾನ ಮಾಡು, ಸಹಸ್ರ ಹಸ್ತೇನ ವೀಕಿರ ಎನ್ನುವಂಥ ಮಾತಿಗೆ ಉದಾಹರಣೆಯಾಗಿ ನಿಲ್ಲುವಂಥದ್ದು. ನಾನು ಹೊಗಳ್ತಾ ಇಲ್ಲ ಅಥವಾ ಹೋಲಿಸ್ತಾ ಇಲ್ಲ, ಆದರೆ ನಮಗೊಂದು ಪರಂಪರೆಯಿಂದ ಒಂದು ಸಂವಾದಿಯಾದ ಸಂವೇದಿ ಗುಣಗಳನ್ನು ನಾನು ಕಂಡುಕೊಂಡದ್ದನ್ನು ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಾನು ಮೊದಲು ರಾಮಾಯಣವನ್ನು ಓದಿದವಾಗ ನನಗೆ ಇಡೀ ರಾಮಾಯಣ ಓದಿದಾಗ ಅನಿಸಿದ್ದು, ರಾಮ ಎನ್ನುವುದು ಪ್ರಾಮಾಣಿಕತೆ ಒಂದು ವ್ಯಕ್ತಿತ್ವ, ಆದರೆ ರಾವಣ ಎನ್ನುವುದು ಬುದ್ಧಿವಂತಿಕೆ. ಆ ಬುದ್ಧಿವಂತಿಕೆ ಎನ್ನುವುದು ರಾಮನ ಪ್ರಾಮಾಣಿಕತೆ ಎನ್ನುವುದು ಕಾಲ ಕಸ ಆಯಿತು ಅನ್ನೋ ನನಗೆ ಅನ್ನಿಸ್ತು ಆ ಸಮಯದಲ್ಲಿ. ಯಾಕಂದರೆ ರಾಜ್ಯ ಬಿಟ್ಟು ಹೋಗಬೇಕು ಎನ್ನುವ 1000 ಕಾರಣವನ್ನು ಕೊಡ್ಬೋದಿತ್ತು, ಅವನು ಕೊಡಲಿಲ್ಲ, ಒಪ್ಕೊಂಡಿದ್ದಾನೆ. ಪ್ರತಿ ಸಂದರ್ಭವೂ ಹಾಗೆ. ಆವಾಗ ನನ್ನಲ್ಲಿ ಹುಟ್ಟಿದ ಪ್ರಶ್ನೆ, ಈ ಶುದ್ಧ ತತ್ವ ಜೀವಿತದ ಪದ್ಧತಿಗೆ ಅನ್ವಯಿಸುವುದೇ ಧರ್ಮವೆಲ್ಲ ಮಂಕುತಿಮ್ಮ ಅಂತ ಹೇಳ್ತಾರಲ್ಲ, ಅದನ್ನು ಬದುಕಿಗೆ ಅನ್ವಯಿಸುವುದು ಹೇಗೆ, ಅಂಥವ್ರು ಯಾರಿದ್ದಾರೆ ಎನ್ನುವಂಥ ಒಂದು ಹುಡುಕಾಟ ನನ್ನಲ್ಲಿತ್ತು. ಅಂಥ ಹುಡುಕಾಟದಲ್ಲಿ ನನಗೆ ಸಿಕ್ಕ ಪ್ರಥಮ ವ್ಯಕ್ತಿ ಮಂಟಪರು. ನನಗೆ ಆ ಬಗ್ಗೆ ನಾನು ಮತ್ತೆ ಮತ್ತೆ ಅವರಲ್ಲಿ ಆ ಗುಣಗಳನ್ನು ಕಾಣ್ತಾ ಇದ್ದೇನೆ. ಅಂಥದ್ರಲ್ಲಿ ಕೆಲವೊಂದನ್ನು ಮಾತ್ರ ನಿಮ್ಮಲ್ಲಿ ಹಂಚಿಕೊಂಡಿದ್ದೇನೆ. ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ.